ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜೆ ಕೆ ಕ್ಲಾಸಸ್. 17ನೇ ಪ್ರಶ್ನೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು. ಹೌದಾ, ಫಿಕ್ಸ್ ಕ್ವಶನ್ ಆಗಿರ್ತದೆ. ಏನಿಲ್ಲ, ಇದರಲ್ಲಿ ಏನು ಚೇಂಜ್ ಮಾಡಿಕೊಡ್ತಾರಪ್ಪ ಅಂತಂದರೆ, ನೀವು ಬರೆಯತಕ್ಕಂಥ ಮೆಥಡ್ ಮಾತ್ರ ಇದೆ. ಯಾವ ಸ್ಟೇಜ್ ಬರೀರಿ, ಏನು ಚೇಂಜ್ ಮಾಡೋಂಗಿಲ್ಲ. ಬರೀ ಅಲ್ಲಿ 2 ಇದ್ದಲ್ಲಿ 3 ಇರ್ತದೆ, 5 ಇದ್ದಲ್ಲಿ ಏನಪ್ಪ 7 ಇರ್ಬೋದು. ಇಷ್ಟೇ ನಂಬರ್ ವ್ಯತ್ಯಾಸ ಆಗ್ತದೆ. ಬರೀತಕ್ಕಂಥ ಸ್ಟೆಪ್ ಮಾತ್ರ ಎಲ್ಲ ಸೇಮ್ ಬರಿಬೇಕಷ್ಟೇ. ಹೌದಾ, ಪರ್ಫೆಕ್ಟ್ ಮಾಡ್ಕೊರಿ. ಫಿಕ್ಸ್ 2 ಮಾರ್ಕ್ಸ್ ಇದು, ಗ್ಯಾರಂಟಿ ಕ್ವಶನ್. ಓಕೆನಾ? ಯಾವ ರೀತಿಯಾಗಿ ಬರಿಬೇಕು ಅಂತಕ್ಕಂಥದ್ದು, ಯಾವ ರೀತಿ ನೆನ್ಪಿಡಬೇಕು ಈ ಸ್ಟೆಪ್ಗಳನ್ನು ಅಂತಕ್ಕಂಥದ್ದು ನೋಡಿರಿ. ಬರೀ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಅಂತಂದಂಗೆ ಫಸ್ಟ್ ಯಾವ ರೀತಿಯಾಗಿ ಬರ್ಕೋಬೇಕು ಅಂತಂದರೆ 2+ ಅದೇನು ಕೊಟ್ಟರೆ ಕ್ವಶನ್ದಾಗ ಯಾವ ಸ್ಟೇಜ್ ಅದೇನದ ಅದನ್ನೇ ಬರೀರಿ. ಇಲ್ಲಿ ಹೌದಾ, ಏನಿಲ್ಲ, ಏನದ ಕ್ವಶನ್ ಅದನ್ನೇ ಬರಿಬೇಕು. ಇಲ್ಲಿ ಅಭಾಗಲಬ್ಧ ಇದ್ದಿದ್ದು ಇಲ್ಲೇನು ಬರಿಬೇಕು, ಜಸ್ಟ್ ನಾವು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅನ್ಬೇಕಷ್ಟೇ. ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ಸೇಮ್ ನಂಬರ್ ಬರಿಬೇಕು. ಈಕ್ವಲ್ ಟು ಹಾಕಿ ಏನಪ್ಪ ಅಂದರೆ A/B ಅಂತ ಬರಿಬೇಕಿಲ್ಲ ಎಕ್ಸ್ಟ್ರಾ. ಹೌದಾ, ಇಲ್ಲಿ ಇಷ್ಟೇ ನೋಡ್ರಿ, A/B ಅಂತ ಬರೀರಿ. ಎ ಮತ್ತು ಬಿಗಳು ಏನಂದ್ರೆ ಸ ಅವಿಭಾಜ್ಯಗಳು, B≠0. ಇಷ್ಟು ನೆನಪಿರಲಿ. ಡಿನೋಮೀಟರ್ದಾಗ ಏನಪ್ಪ ಅಂದ್ರೆ ತೆಳಗೆ 0 ಆಗಂಗಿಲ್ಲ. ಹೌದಾ, ಅದಕ್ಕೋಸ್ಕರ ಅದು 0 ಇರಬಾರ್ದು ಅಂತಂದಂಗೆ. ನೆಕ್ಸ್ಟ್ ಏನು ಬರಿಬೇಕಂತಂದ್ರೆ √5 ಬರೆದು, ಇದು ಈ ಕಡೆ ಏನದ ಅಂದರೆ +2 ಇದ್ದರೆ ಈ ಕಡೆ ತೊಗೊಂಡ್ರೆ ಏನಂತ ಹೇಳ್ರಿ -2 ಆಗಿಬಿಡ್ತದೆ. ಸಿಂಪಲ್, ಏನು ಚೇಂಜ್ ಮಾಡೋದಿಲ್ಲ. ಹೌದಾ, ನೆಕ್ಸ್ಟ್ ಏನಪ್ಪ ಅಂದರೆ ಸ್ಟೇಜ್ ನೋಡಿರಿ, ಇದ್ರದ್ದು ಲಸ ತೆಗೆದ್ರೆ ಏನಾಗಿರ್ತದೆ ಅಂದರೆ ಜಸ್ಟ್ ಏನಪ್ಪ ಅಂದರೆ 2 ಇದ್ದಲ್ಲಿ 2b ಮಾಡಿರಿ. A-2b ಡಿವೈಡೆಡ್ ಬೈ ಬಿನೇ, ಅದು ಬಿ ಇರ್ತದೆ ಇಲ್ಲ. ಹೌದಾ, ಆಲ್ರೆಡಿ ಅದು ಲಸ ತೆಗೆದ್ರೆ ಏನಪ್ಪ ಅಂದರೆ 2b ಆಗಿಬಿಡ್ತದೆ. ಇಲ್ಲಿ ಡಿನೋಮೀಟರ್ದಾಗ ನೋಡಿರಿ, ಈ ಕಡೆ ಈ ಸೈಡ್ ಎ ಅದ, ಈ ಸೈಡ್ ನೋಡಿ ತೆಳಗೆ A/B ಅದ. ಬಿ ತೆಳಗೆ ಎ ತೆಳಗೆ ಬಿ ಇತ್ತು ಅಂತಂದ್ರೆ ಅದ್ರಾಗ ಮ್ಯಾಲೆ ಮಲ್ಟಿಪ್ಲೈ ಮಾಡೋಂಗಿಲ್ಲ, ಅದೇ ಸೇಮ್ ಬರ್ತದೆ. ಅದ ಇಲ್ಲಿ ಯಾವುದ್ರ ತೆಳಗೆ 2 ತೆಳಗೆ ನೋಡಿರಿ, ಇಲ್ಲಿ ಬಿ ಇಲ್ಲ ಅಂತಂದ್ರೆ ಅದಕ್ಕೇನಾಗಿರ್ತದೆ, ಬಿದಿಂದ ಮಲ್ಟಿಪ್ಲೈ ಮಾಡಬೇಕಾಗ್ತದೆ ಎಲ್ಲಿ ಮೇಲೆ. ಅದಕ್ಕಾಗಿ 2b ಆಗಿರ್ತದೆ. ಗೊತ್ತಾಯ್ತಾ? ಇದು ಒಂದು ಸ್ಟೆಪ್ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇಷ್ಟು ಆಯಿತು ಅಂತಂದ್ರೆ ಮುಗಿದೋಯ್ತು, ನೀವು 2 ಮಾರ್ಕ್ಸ್ ಫಿಕ್ಸ್. ಹೌದಾ, ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲ್ಲ ಆದ ಬೆಳಕ್ಕೆ ಏನಪ್ಪ ಅಂದರೆ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಹೌದಾ, ಆವಾಗ ಇಲ್ಲೇನದಲ್ಲ, ಇದು ಒಂದು ಮತ್ತು ಇದು ಒಂದು, ಈ ಕಡೆ ಈ ಸೈಡ್ ಇದ್ದಿದ್ದು ರೈಟ್ ಸೈಡ್ ಇದ್ದಿದ್ದು ಏನಪ್ಪ ಅಂದರೆ A-2b ಡಿವೈಡೆಡ್ ಬಿ ಇದೆ. ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಈ ಕಡೆದು ಭಾಗಲಬ್ಧ ಸಂಖ್ಯೆ, ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಇವೆರಡು ನೆನಪಿಡ್ರಿ, ಒಂದು ಭಾಗಲಬ್ಧ ಒಂದು ಅಭಾಗಲಬ್ಧ. ರೈಟ್ ಇದ್ದಿದ್ದು ಭಾಗಲಬ್ಧ, ಲೆಫ್ಟಿಗೆ ಇದ್ದಿದ್ದು ಏನಪ್ಪ ಅಂದರೆ ಯಾವಾಗೂ ಲೆಫ್ಟಿಗೆ ಏನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆನೇ ಬರ್ಕೋತ ಹೋಗ್ರಿ. ಹೌದಾ, ಇದು ಒಂದು ಅಸಾಧ್ಯ. ಯಾಕೆ ಅಸಾಧ್ಯ ಅದಂದರೆ ಇದು ನಮ್ಮ ಊಹೆಗೆ ವಿರುದ್ಧವಾಗ್ಯದ. ನಾವೇನು ಮಾಡಿ ತಿಳ್ಕೊಂಡಿದ್ವಿ, ಫಸ್ಟಿಗೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡಿದ್ದೀವಿ. ಹೌದಾ, ಅದಕ್ಕೆ ನಾವು ಊಹೆ ಮಾಡಿದಕ್ಕೆ ತದ್ವಿರುದ್ಧವಾಗಿದೆ. ಅದಕ್ಕಾಗಿ ವಿರುದ್ಧವಾಗಿರೋದ್ರಿಂದ ಅದಕ್ಕಿದೇನಿದೆ ಒಂದು ಅಸಾಧ್ಯ ಅದ ಅಂತ ಅರ್ಥ. ಇದೊಂದು ಏನಾಗಿರಲ್ಲ ಅಂದರೆ ಭಾಗಲಬ್ಧ ಸಂಖ್ಯೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನಂಗೆ. 2 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಏನಾಗಿದೆ, ತಪ್ಪಾಗಿದೆ. ಆದ್ದರಿಂದ 2 + √5 ಒಂದು ಏನಾಗಿರ್ತದೆ ಹೇಳ್ರಿ, ಭಾಗಲಬ್ಧ ಸಂಖ್ಯೆಯಾಗಿದೆ. ಭಾರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಇದು ಪ್ರಶ್ನೆ, ವೆರಿ ಇಂಪಾರ್ಟೆಂಟ್. ನೆನಪಿರಲಿ, ಫಿಕ್ಸ್ ಇರ್ತಕ್ಕಂಥ ಪ್ರಶ್ನೆ ಇದೆ ಇದು. ಇಷ್ಟು ಸ್ಟೆಪ್ ನೆನ್ಪಿಡೋದು ಇಟ್ಟು ಈಜಿ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಹೌದಾ, ಇಲ್ಲೇನು ಪ್ರಾಕ್ಟೀಸ್ ಮಾಡೋದು ಏನು ಬೇಕಾಗಿಲ್ಲ. ಭಾಗಲಬ್ಧ ಸಂಖ್ಯೆ ಯಾವುದು, ಅಭಾಗಲಬ್ಧ ಸಂಖ್ಯೆ ಯಾವುದು, ಲೆಫ್ಟಿಗೆ ಏನು ಬರ್ಕೋಬೇಕು, ಒಂದು ಅಭಾಗಲಬ್ಧ ಸಂಖ್ಯೆ ಫಿಕ್ಸ್ ಆಗಿಟ್ಕೋರಿ. ಇಲ್ಲಿ ಲಸ ಮಾತ್ರ ಕರೆಕ್ಟ್, ಇದು ಒಂದು ಸ್ಟೆಪ್ ನೆನ್ಪಿಟ್ಕೋರಿ, ಇದು ಒಂದೇ. ಉಳಿದೆ ಎಲ್ಲ ಈಸಿನೇ ಅದ. ಮುಗಿತಾ? 2 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ 8ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಫಿಕ್ಸ್. ಇದನ್ನು ಕೂಡ ಭಾಳ ಈಸಿ ಇರ್ತಕ್ಕಂಥ ಒಂದು ವರ್ಜಿಸುವ ವಿಧಾನ. ಎಕ್ಸ್ ಮತ್ತು ವಾಯ್ ಬೆಲೆ ಕಂಡು ಹಿಡಿತಕ್ಕಂಥದ್ದು ಅದ. ಹೌದಾ, ಈ ಎಕ್ಸ್ ಮತ್ತು ವರ್ಜಿಸುವ ವಿಧಾನ ಅಂದರೆ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡಬೇಕು, ಫಸ್ಟ್ ಕ್ವಶನ್ದಲ್ಲಿ ನೋಡ್ಬೇಕು. ಎಕ್ಸ್ ಅದ, 2y ಇದೆ, ಇಲ್ಲಿ y ಇದೆ. ಹೌದಾ, ಈ ಕಡೆ 10 ಅದ, ಇಲ್ಲಿ 6 ಅದ. ಹೌದಾ, ಈ ಕ್ವಶನ್ದಾಗ ಕೊಟ್ಟಿದ್ದು ಯಾವುದು ಸೇಮ್ ಅದ, ಎಕ್ಸ್ ಸೇಮ್ ಅದ. ಹೌದಾ, ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಎಕ್ಸನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಹೌದಾ, ಅಂಡರ್ಲೈನ್ ಮಾಡ್ಕೊರಿ. ಇದೇನು ಸಿಂಪಲಾಗಿ ಏನಪ್ಪ ಅಂತಂದರೆ ಅಂಡರ್ಲೈನ್ ಮಾಡಿಕೊಂಡು ಇಲ್ಲೇ ನೋಡ್ದ, ಅಂಡರ್ಲೈನ್ ಮಾಡ್ಕೊಂಡಪ್ಪ ಅಂದ್ರೆ ಎಕ್ಸ್ ಸೇಮ್ ಅದ. ಅದಕ್ಕೋಸ್ಕರ ಏನು ಮಾಡಬೇಕು, ಎಲ್ಲಕ್ಕೆ ಪ್ಲಸ್ ಸೈನ್ ನಾವು ಕಾಣಿಸುತ್ತೆ. ಹೌದಾ, ಸೈನ್ ಚೇಂಜ್ ಮಾಡ್ಕೋಬೇಕು. ಎಲ್ಲ ಕಡೆ ಸೈನ್ ಚೇಂಜ್ ಮಾಡಿರಿ. ಸೈನ್ ಚೇಂಜ್ ಮಾಡಿದ್ರೆ ಇದು ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹೌದಾ, ಆಮ್ಯಾಗ ಇಲ್ಲಿ ಉಳಿತು 2y ಒಂದು y ತೆಗೆದ್ರೆ ಏನು ಬರೀ y ಉಳಿತದೆ ಇಲ್ಲಿ. ಹೌದಾ, y = ನೋಡಿ 10 ದಾಗ 6 ತೆಗಿರಿ 4 ಉಳಿತದೆ. ಹೌದಾ,
ಅದಕ್ಕೆ ದೇರ್ ಫೋರ್ y = 4 ಆಯಿತು. y ವ್ಯಾಲ್ಯೂ ಸಿಗುತ್ತೆ ನಮಗೆ. ಕ್ವೆಶ್ಚನ್ ನಂಬರ್ 1 ಕ್ವೆಶ್ಚನ್ ನಂಬರ್ 2 ಕಂಪಲ್ಸರಿ ಬರೀಬೇಕು ಇದಕ್ಕೆ. ಹೌದಾ, ಇಲ್ಲಿ ಸೈನ್ ನೋಡಿರಿ, ಇಲ್ಲಿ ಹಾಕಿದ್ರೆ ಸಾಕು. ಇಂದು ಬ್ರ್ಯಾಕೆಟ್ದಾಗ ಹಾಕಿದ್ರೆ ಎಲ್ಲ ಕಡೆ ಸೈನ್ ಮೈನಸ್ ಹಾಕಿದ್ರು ನಡೀತದೆ. y = 4 ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ತುಂಬಲಾಗಿದೆ ಅಂತ ತಿಳ್ಕೊರಿ. y ನೋಡ್ರಿ 2ರಲ್ಲಿ ಯಾವ್ದನ್ನು ತೊಗೋರಿ, ಯಾವ್ದು ಸಣ್ಣದಿರ್ತದೆ ಅದು ತೊಗೋಬೇಕು, ಈಸಿಯಾಗಿರ್ತಕ್ಕಂಥದ್ದು. ಎರಡರದಾಗ ಯಾವುದನ್ನ ಆನ್ಸರ್ ಸೇಮ್ ಬರ್ತದೆ. ಇದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮ್ಗೆ ಟೈಮ್ ತೋರ್ತದೆ. ಅದಕ್ಕೋಸ್ಕರ ಏನು ಮಾಡೋದು, ಯಾವುದು ಕ್ಯಾಲ್ಕುಲೇಷನ್ ಜಾಸ್ತಿ ಕಮ್ಮಿ ಇರ್ತದೆ ಆ ಇಕ್ವೇಷನ್ದಾಗ ತುಂಬ್ರಿ. ಈಗ ಇದು x + y = 6 ಆಯಿತು. ಈ y ಅಂದರೆ ಎಷ್ಟಿದೆ 4 ಬಂದದ. ಹೌದಾ, ಅವು y ಇದ್ದ ಜಾಗಿಗೆ ಏನಪ್ಪ ಅಂದ್ರೆ y ತೆಗಿಬೇಕು, 4 ಆ್ಯಡ್ ಮಾಡ್ಬೇಕು ಅಷ್ಟೇ, ಸಿಂಪಲ್ ಇರ್ತಕ್ಕಂಥದ್ದು. x = ಈ ಕಡೆ +4 ಇದ್ರೆ ಈ ಕಡೆ ಹೋದ್ರೆ ಏನಾಗ್ತದೆ ಹೇಳ್ರಿ, ಮೈನಸ್ ಆಗ್ತದೆ. ಈಗ 6ದಾಗ 4 ತೆಗೆದ್ರೆ 2 ಉಳಿತಾನೆ ಸರ್. ಎಕ್ಸ್ನೂ ಸಿಕ್ತು, y ವ್ಯಾಲ್ಯೂನೂ ಸಿಕ್ತು. ಹೌದಾ, ನೋಡ್ರಿ x ವ್ಯಾಲ್ಯೂಗೆ y ವ್ಯಾಲ್ಯೂ ಇದು ಸ್ಟೆಪ್ಗಳು ಬರ್ದಿದ್ದಕ್ಕಾಗಿ ನೋಡ್ರಿ ಹಾಫ್ ಆಫ್ ಮಾರ್ಕ್ಸ್ ಅದ. ನೋಡ್ರಿ ಲಾಸ್ಟಿಗೆ ನೋಡ್ರಿ ಎಕ್ಸ್ ಮತ್ತು y ವ್ಯಾಲ್ಯೂ ಬರ್ದಿದ್ದಕ್ಕೋಸ್ಕರ ಏನಪ್ಪ ಅಂದ್ರೆ ಹಾಫ್ ಮಾರ್ಕ್ಸ್ ಅದ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಈ ಸ್ಟೆಪ್ ನೋಡ್ರಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದಕ್ಕೆ ಅರ್ಧ ಮಾರ್ಕ್ಸ್, y ವ್ಯಾಲ್ಯೂ ವರ್ಜಿಸು ಕ್ಯಾನ್ಸಲ್ ಮಾಡಿದ್ದಕ್ಕಾಗಿ ಅರ್ಧ, y ವ್ಯಾಲ್ಯೂ ಬಂತಲ್ಲ ಬರ್ದಿರಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದೆ. ಪ್ರತಿಯೊಂದು ಸ್ಟೆಪ್ನೂ ಕೂಡ ಬರೀಲೇಬೇಕು ನೀವು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇವೆರಡು, ಫಿಕ್ಸ್ ಇರ್ತಕ್ಕಂಥವು, ಏನೂ ಚೇಂಜಸ್ ಇಲ್ಲ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಎಕ್ಸ್ ವ್ಯಾಲ್ಯೂ y ವ್ಯಾಲ್ಯೂ ಅಬ್ಸರ್ವ್ ಮಾಡಿ ಕ್ಯಾನ್ಸಲ್ ಮಾಡ್ತಕ್ಕಂಥ ತಲೆಗಿರಲಿ. ನೆಕ್ಸ್ಟ್ ನೋಡ್ರಿ, ಅಪವರ್ತನ ವಿಧಾನದಿಂದ 3x² - 6x + 3 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಂದ್ರೆ, ವರ್ಗ ಸಮೀಕರಣದ ಮೂಲಗಳು ಕಂಡುಹಿಡಿಬೇಕಾಯಿತು ಅಂತಂದರೆ ಮೂಲಗಳು ಕಂಡುಹಿಡಿಬೇಕು ಅಥವಾ ಅಂದ್ಕೊಟ್ರೆ x + 2³ = x³ - 4 ಈ ಸಮೀಕರಣ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಚಯಿಸಿದ್ದೇ ಇರ್ತದೆ. ಎರಡರಲ್ಲಿ ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದನ್ನು ಮಾಡಿರಿ. ಅಪವರ್ತನ ವಿಧಾನದಿಂದ ಅಂತಂದ್ರೆ, ಹೌದಾ, ಅಪವರ್ತನ ವಿಧಾನದಿಂದ ಅಂತ ಕೇಳಿದ್ರೆ ಇದನ್ನು ಕೂಡ ಈಸಿನೇ ಅದ. ಹೌದಾ, ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನೋಡ್ರಿ. ಫಸ್ಟ್ ಕ್ವಶನಲ್ಲಿ ಏನದ 3x² - 6x + 3 ಅದ. ಈಗ x² ಹಿಂದೆ ಯಾವುದೇ ನಂಬರ್ ಇತ್ತು ಅಂದ್ರೆ ಲಾಸ್ಟ್ ನಂಬರ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. 3 3 × 9 ಆಗಿರ್ತದೆ. ಹೌದಾ, ಇಲ್ಲಿ ಬರ್ದ ನೋಡಿ 9x² ಆಯಿತು. ಹೌದಾ, 9x² ಬರ್ಕೊಂಡು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 9 ಆಗಬೇಕು, 2 ಸಬ್ಟ್ರಾಕ್ಟ್ ಮಾಡಿದ್ರೆ 6 ಆಗಬೇಕು. ಹೌದಾ, ಪ್ಲಸ್ ಮತ್ತು ಮೈನಸ್ ಮಾಡಿದ್ರೆ 6 ಬರಬೇಕು ನಮಗೆ. ನೋಡಿ 3 3 9 ಆಯಿತು. ಹೌದಾ, 3 3 9 ಇದು 3x ಇದು 3x ಪ್ಲಸ್ ಮಾಡಿದ್ರೆ ಎಷ್ಟಾಗ್ತದೆ 6x ಆಗ್ತಾವೆ. -3x -3x -6x ಅದು. ಹೌದಾ, ಇದು ಏನಪ್ಪ ಅಂದ್ರೆ -3x -3x 6x ಇದ್ದಲ್ಲಿ ಬರಿಬೇಕು. ಇಲ್ಲಿ ನಡ್ಬರ್ಕ ಎರಡಕ್ಕೆ ಯಾಕ್ರಿ -2ಕ್ಕೆ ಮೈನಸ್ ಕೊಟ್ಟಿವಿ ಅಂತಂದ್ರೆ ಇಲ್ಲಿ ಮೈನಸ್ ಅದ. -6 ಬರಬೇಕು ಇತ್ತಂದ್ರೆ ಎರಡ್ರದ್ದು ಚಿಹ್ನೆನೂ ಮೈನಸ್ಸೇ ಇರಬೇಕು. ಒಂದು ಪ್ಲಸ್ ಒಂದು ಮೈನಸ್ ಆಯಿತು ಇತ್ತು ಅಂತಂದರೆ ಇವು ಕ್ಯಾನ್ಸಲ್ ಆಗ್ತಾವೆ. ಹೌದಾ, ಅದಕ್ಕೆ ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಎರಡಕ್ಕೆ ಸೈನ್ ಸೇಮ್ ಇರಬೇಕು, ಅದೇ ಸೈನ್ ಬರಿಬೇಕಲ್ಲಿ. ಬರ್ಕೊಂಡೇವು ಅಂತಂದರೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಏನಪ್ಪ ಅಂದರೆ ಎಲ್ಲಿಗೆ ಸ್ಟಾಪ್ ಆಯಿತಾ ನೋಡಿರಿ. ಇಲ್ಲಿ ಏನಪ್ಪ ಅಂದರೆ ಈಗ ಇಷ್ಟು ಬರ್ಕೊಂಡಿವಿ, ಈಗ ಬರೋದು ಗೊತ್ತಾಯ್ತು. ಈಗ ಏನು ಮಾಡ್ಬೇಕಂದ್ರೆ ಎರಡರಲ್ಲಿ ಯಾವ್ದು ಕಾಮನ್ ಬರ್ತದೆ ನೋಡಿ, ಎರಡು ಗ್ರೂಪ್ ಮಾಡಬೇಕು. 3x² - 3x ಅದ್ರಾಗ 3x ಕಾಮನ್ ಬರ್ತದೆ ಎರಡರದಾಗ ಇಲ್ಲಿ. ಹೌದಾ, ಈ 3x² - 3x ಹಿಂಗೆ ಇರ್ತದೆ. ಹೌದಾ, ಇವು ಎರಡರದಾಗ ಗುಂಪು ಮಾಡಿದಾಗ ಎರಡರದಾಗ ಸೇಮ್ ಕಾಣೋದು ಯಾವ್ದು ರೀ, ಇಲ್ಲಿ 3x ಅದ, ಇಲ್ಲಿ 3x ಅದ. ಕಾಮನ್ ತೆಗೆಯೋದಂದ್ರೆ ಭಾಳ ಈಜಿ. ಅದಕ್ಕೆ ಇಲ್ಲಿ ಎರಡು ಕಡೆ 3x ಇದ್ದ ಸಲ 3x ಹೊರಗೆ ಬರ್ದೇವು ಅಂತಂದರೆ ಇಲ್ಲಿ 2x ಅವ, ಅದಕ್ಕೆ ಒಂದು ಒಳಗೆ ಬರೀಬೇಕು. ಇಲ್ಲಿ 3x ಪೂರ ಹೋಗ್ಯದ ಅಂತ 1 ಬರೆದು ಹಿಂಗೆ ಬ್ರ್ಯಾಕೆಟ್ ಹಾಕ್ಬೇಕು. ಇದೊಂದು ಕಾಮನ್ ಬರೋದು ಗೊತ್ತಾಯ್ತು. ನೆಕ್ಸ್ಟ್ ಈ ಕಡೆನೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ 3 - 3x + 3 ಅದ. ಹೌದಾ, ಇವೆರಡರದ ಕಾಮನ್ ಏನದ ಹೇಳ್ರಿ, ಇಲ್ಲಿ 3 ಅದ, ಇಲ್ಲಿ 3 ಅದ ಅಂದೊಳಗೆ 3ನೇ ಹೊರಗೆ ಬರ್ತದೆ. ಹೌದಾ, ಈಗ ಮೈನಸ್ ಹೊರಗೆ ಬರೀಬೇಕು. ಮೈನಸ್ ಹೊರಗೆ ಬರ್ದೇವು ಅಂತಂದರೆ ಇಲ್ಲಿ ಎಕ್ಸ್ ನೋಡಿರಿ, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಹೊರಗೆ ಬರ್ದೇವೆ ಇಲ್ಲಿ ಮೈನಸ್ ಆಗಿಬಿಡ್ತದೆ, ಇಲ್ಲಿ 1 ಆಗಿರ್ತದೆ. ಹೌದಾ, ಇಲ್ಲಿ ನೋಡಿರಿ ಯಾಕೆ ಹಂಗೆ ಮಾಡ್ಬೇಕಂದ್ರೆ ಇಲ್ಲಿ x - 1 ಇಲ್ಲಿ x - 1 ಬರಬೇಕು, ಸೇಮ್ ಬರಬೇಕು. ಇಲ್ಲಿ ಮೈನಸ್ ಇದ್ದರೆ ಇಲ್ಲಿನೂ ಮೈನಸ್ ಇರಬೇಕು. -1 ಇಲ್ಲಿ ನೋಡ್ರಿ, ಇದು ಸೇಮ್ ಇದ್ದು ಒಂದು ಬ್ರ್ಯಾಕೆಟ್ x - 1 ಆಯಿತು. 3x ಅದ ಹೊರಗೆ, ಇಲ್ಲಿ -3 ಅದ, ಅದೊಂದು ಬ್ರ್ಯಾಕೆಟ್ ಮಾಡ್ಕೊರಿ. ಹೌದಾ, ಈಗ ಸಪ್ರೇಟ್ ಮಾಡ್ಕೊರಿ. =0 ಹಾಕೋರಿ, =0 ಹಾಕೋಬೇಕು. ಸಪ್ರೇಟ್ ಬ್ರ್ಯಾಕೆಟ್ ತೆಗಿಬೇಕು, 0 ಹಾಕಿ ಬರೀಬೇಕು. ಇಲ್ಲಿ x - 1 ಇದ್ದರೆ ಈ ಕಡೆ ತೊಗೊಂಡ್ರೆ ಅಂತ x + 1 ಆಗ್ತದೆ. ಹೌದಾ, ಇಲ್ಲಿ 3x ಇಲ್ಲಿ -3 ಇದ್ದಿದ್ದು ಈ ಕಡೆ ತೊಗೊಂಡ್ರೆ ಪ್ಲಸ್ ಆಯಿತು. ಈಗ x ಇಂದ 3 ಇದೆ ಅಂತಂದರೆ ಇಲ್ಲಿ ಗುಣಾಕಾರ ಇದ್ದರೆ ಈ ಕಡೆ ತೊಗೊಂಡ್ರೆ ಭಾಗಾಕಾರ ಇರುತ್ತೆ. 3/3 ಅಂದರೆ ಕ್ಯಾನ್ಸಲ್ ಆಗಿ 1 ಬರ್ತದೆ. ಹೌದಾ, ಇದಿಟ್ಟು x ವ್ಯಾಲ್ಯೂ ಗೊತ್ತಾಯ್ತು ನಮಗೆ ಅಪವರ್ತನ ವಿಧಾನದಿಂದ. ಹೌದಾ, ಸಮೀಕರಣದ ಮೂಲಗಳು ಇವೆ, ಇವಕ್ಕೆ ಅಂತ ಕರಿತೀವಿ ನಾವು ಸಮೀಕರಣದ ಮೂಲಗಳು.
ಎಕ್ಸ್ ಈಕ್ವಲ್ ಟು 1 ಎಕ್ಸ್ ಈಕ್ವಲ್ ಟು 1 ಇದು ಸಮೀಕರಣದ ಮೂಲಗಳು. ಅಥವಾ ಪ್ರಶ್ನೆ ಅದ ಇಲ್ಲಿ, ಹೌದಾ? ಅಥವಾ ಇದ್ದಿದ್ದು ವರ್ಗ ಸಮೀಕರಣದಿಂದ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು. ಈಗ ನೋಡ್ರಿ, ಆದರ್ಶ ರೂಪದಾಗ ವ್ಯಕ್ತಪಡಿಸ್ರಿ ಅಂತ ಅಂದಾರೆ. ಇದು ಆದರ್ಶ ರೂಪದಾಗ ವ್ಯಕ್ತಪಡಿಸಬೇಕಾಯ್ತು ಅಂತಂದ್ರೆ ಜಸ್ಟ್ ನೋಡ್ರಿ, ಕ್ಯೂಬ್ ಅದ ಫಾರ್ಮುಲಾ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ 3ab ಪ್ಲಸ್ ಎ ಪ್ಲಸ್ ಬಿ, ಹೌದಾ? ಫಾರ್ಮುಲಾ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ನೆನ್ಪಿಟ್ಕೋರಿ. ಇದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಪ್ರಕಾರ ಬರೀಬೇಕಿದು. ಆಮೇಲೆ ಇದು ಯಾವ ಸ್ಟೇಜ್ ಬರ್ಕೊಳ್ರಿ, ಹೌದಾ? ಈಗ ಎಕ್ಸ್ ಕ್ಯೂಬ್ ಹಂಗೆ ಇಟ್ಕೋರಿ, 2 ಕ್ಯೂಬ್ ಹಂಗೆ ಇಟ್ಕೋರಿ. ಇದು ಮಲ್ಟಿಪ್ಲೈ ಮಾಡಿರಿ, 2 3 2 6 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು. ಈಗ ಮತ್ತು 6 2 12 ಎಕ್ಸ್ ಆಯಿತು. ಇದು ಎಷ್ಟು ತೋರಿ. ಈಗ ಇಲ್ಲಿ ಎಕ್ಸ್ ಕ್ಯೂಬ್ ಅದ, ಇಲ್ಲೊಂದು ಎಕ್ಸ್ ಕ್ಯೂಬ್ ಅದ, ಕ್ಯಾನ್ಸಲ್ ಆಗಿಬಿಡ್ತದೆ. ಇಲ್ಲಿ 6 ಎಕ್ಸ್ ಸ್ಕ್ವೇರ್ ಸ್ಟೇಜ್ ಬರ್ಕೋರಿ. ಈಗ 12 ಎಕ್ಸ್ ಹಂಗೆ ಬರೀರಿ. ಇಲ್ಲಿ 8 ಅದ, ಇಲ್ಲಿ 4 ಅದ, 2 ಕೂಡಿಸು 12 ಆಯಿತು, ಹೌದಾ? ಇಲ್ಲಿ ಎಲ್ಲ ಕಡೆ ಸೇಮ್ ಇರ್ತದೆ. ಯಾವ ಟೇಬಲ್ದಾಗ ಕ್ಯಾನ್ಸಲ್ ಆಗ್ತದೆ, ಯಾವ ಮಗಿದ ಕ್ಯಾನ್ಸಲ್ ಆಗ್ತದೆ ನೋಡಿರಿ. ಡಿವೈಡ್ ಮಾಡಬೇಕು, ಡಿವೈಡ್ ಬೈ 6 ಮಾಡಿದ್ರೆ ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತದೆ. ಈಕ್ವೇಷನ್ ಇಷ್ಟು ಉಳಿತದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2. ಇದು ಆದರ್ಶ ರೂಪ, ಹೌದಾ? ಇಷ್ಟು ಎರಡೂ ಕೂಡ ಸಿಂಪಲ್ ಆಗಿರ್ತಕ್ಕಂಥವು ಕ್ವಶನ್ಸೇ ಅದಾವ, ಹೌದಾ? ಮೆಥಡ್ ನೆನ್ಪಿಟ್ಕೋರಿ, ಭಾಳ ಈಸಿಯಾಗಿರ್ತಕ್ಕಂಥದ್ದು ಇರ್ತದೆ, ಹೌದಾ? ಇಂಥ ಎರಡು ಪ್ರಾಕ್ಟೀಸ್ ಮಾಡ್ಕೊತ ಹೋದೆವು ಅಂತಂದರೆ ಈಸಿಯಾಗಿ ನಮಗೆ ಎಕ್ಸಾಮಲ್ಲಿ ಈಸಿಯಾಗಿ ಬಿಡುತ್ತದೆ, ಹೌದಾ? ಇನ್ನೊಂದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಭಾಳ ಈಸಿ ಇರ್ತಕ್ಕಂಥ ಪ್ರಶ್ನೆ ಅದ, ಅದು ನೋಡಿ. ಪ್ರಶ್ನೆ ಸಮಾಂತರ ಶ್ರೇಣಿ ಒಳಗೆ 20ನೇ ಪ್ರಶ್ನೆ. ಈ 20ನೇ ಪ್ರಶ್ನೆ ನೋಡ್ರಿ, 6 10 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಫಿಕ್ಸ್ ಇರ್ತದೆ ನೋಡ್ರಿ ಇದು, ಸೂತ್ರ ಸಹಾಯದಿಂದ, ಹೌದಾ? ಸಮಾಂತರ ಶ್ರೇಣಿಯ ಮೊದಲ 20 ಪದಗಳು, 10 ಪದಗಳು, 5 ಪದಗಳು ಇದೇ ಇರ್ತಾವೆ, ನಂಬರ್ ಆಟಿ ಚೇಂಜ್ ಇರ್ತಾವೆ. ಮಾಡೋ ಮೆಥಡ್ ಮಾತ್ರ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ಅಥವಾ ತಗೊಂಡ್ರೆ ಸಮಾಂತರ ಶ್ರೇಣಿ ಎಷ್ಟನೇ ಪದ 47 ಆಗಿರುತ್ತೆ, ಇದು ಸೂತ್ರದ ಸಹಾಯದಿಂದ ಕಂಡು ಹಿಡಿಯಿರಿ ಅಂತ ಕೇಳ್ಯಾರ. 2 ಪ್ರಶ್ನೆ, ಹೌದಾ? ಅಥವಾ ಅದ ಈಗ ನೋಡ್ರಿ, 20 ಪದಗಳ ಮೊತ್ತ ಕಂಡುಹಿಡಿಬೇಕಾಯ್ತು ಅಂತಂದ್ರೆ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತಕ್ಕಂಥದ್ದು ನೋಡ್ರಿ. ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ, ಎನ್ ವ್ಯಾಲ್ಯೂ ಬರ್ಕೋಬೇಕು ಫಸ್ಟ್, ಹೌದಾ? ಎ ವ್ಯಾಲ್ಯೂ ಗೊತ್ತದ, ಡಿ ವ್ಯಾಲ್ಯೂ 10 6 ಕಳಿಬೇಕು, ಹೌದಾ? ಎರಡನೇ ಪದ ಒಳಗೆ ಮೊದಲನೇ ಪದ ಮೈನಸ್ ಮಾಡಿದ್ರೆ ಇದು ಬರ್ತದೆ. ಅದಾದ ನಂತರ ಎನ್ ಅಂದರೆ 20 ಪದಗಳು ಅಂತ ಕೇಳ್ಯಾರ, ಅದಕ್ಕೆ ಎನ್ ಅದು ವ್ಯಾಲ್ಯೂ ಇರ್ತದೆ. S20 = ಈಗ ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡಿರಿ. ಈಗ ಎಸ್ ಎನ್ = n/2 2a + n - 1 × d ಫಾರ್ಮುಲಾ ಗೊತ್ತಿರ್ತದೆ. ಎನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎ ವ್ಯಾಲ್ಯೂ 6 ಅದ, ಎನ್ ವ್ಯಾಲ್ಯೂ 20 ಅದ, ಡಿ ವ್ಯಾಲ್ಯೂ 4 ಅದ. ಈಗ 2 10 ಭಾಗಲ ಇದು ನೋಡಿ, 20 ಭಾಗಲ ಇದು 2 ಒಂದಲೇ 2 10ಲೇ ಅಂದಂಗೆ, ಹೌದಾ? 20 ಕ್ಯಾನ್ಸಲ್ ಆಯ್ತು, 10 ಬತ್ತು, 2 6 12 ಆಯಿತು. ಇದು 20 ಒಂದು ತೆಗೆದ್ರೆ 19 ಆಯಿತು. ಇಂಟು ಗುಣಾಕಾರ ಮಾಡಿರಿ 4. ಈಗ 12 ಪ್ಲಸ್ ಇದು 19 4 76 ಆಯಿತು. 76 ಪ್ಲಸ್ 12 ಕೂಡಿಸ್ರಿ 88 ಆಗ್ತದೆ. 88 0 ಇಟ್ಬಿಟ್ರಿ, ಇಂಟು ಮಾಡೋದೇನದ, ಹೌದಾ? 88 ಮುಂದೆ 0 ಸೇರಿಸ್ರೆ 880 ಆಯಿತು. ಮುಗಿತಾ? ಸಿಂಪಲ್ ಇರ್ತಕ್ಕಂಥದ್ದು. ಅದೇ ಥರ ನೆಕ್ಸ್ಟ್ ಅಥವಾ ಅಂತದಾಗ ಎ ವ್ಯಾಲ್ಯೂ ಡಿ ವ್ಯಾಲ್ಯೂನು ಬರ್ಕೋಬೇಕು. ಇದು ಏನು ಲಾಸ್ಟ್ ಕೊನೆಯ ಪದ ಅದ, ಇದು ಕೊನೆಯ ಪದ ಕೊಟ್ಟರೆ ಅದಕ್ಕೆ ಎನ್ ವ್ಯಾಲ್ಯೂ ಕೇಳ್ಯಾರ ಇಲ್ಲಿ, ಹೌದಾ? ಎ ಎನ್ ಫಾರ್ಮುಲಾ ಯೂಸ್ ಮಾಡಬೇಕು. ಎ ಏನಿದ್ದ 47, ಎ ಅಂದರೆ 2, ಎನ್ ವ್ಯಾಲ್ಯೂ ಹಂಗೆ ಬರ್ಕೊರಿ, ಡಿ ಅಂದರೆ 5 ಬರ್ಕೊಂಡಿವಿ. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಮೈನಸ್ ಮಾಡಿರಿ 45 ಆಯ್ತು. ಇದು ಈಗ +2 ಇದ್ದು ಈ ಕಡೆ ತೊಗೊಂಡ್ರೆ ಮೈನಸ್ ಆಗ್ತದೆ. ಈಗ n - 1 ಇದು 5ರಲ್ಲಿ ಗುಣಾಕಾರ ಮಾಡಿದ್ರಿ, 5 n - 5. ಈಗೇನಪ್ಪ ಅಂದರೆ 47 2 ತೆಗೆದು 45 ಆಯಿತು. ಇದು +5 ಅದ, ಈ ಕಡೆ ತೊಗೊಂಡ್ರೆ ಇದು -5 ಅದ, ಪ್ಲಸ್ ಆಯ್ತು. ಈ ಕಡೆ 2 ಕೂಡಿಸ್ರೆ 50 ಆಯಿತು. 5 n ಆಯಿತು. ಇದು n ಹಿಂದೆ ಏನೇನು ನಂಬರ್ ಇರ್ತೋ ಆ ಕಡೆ ಒಯ್ಬೇಕು. ಡಿವೈಡ್ ಮಾಡಿದ್ರೆ 50 ಭಾಗದಲ್ಲಿ 5 ಆಯಿತು, ಹೌದಾ? 5 10 50 ಆಯಿತು. n = 10 ಬಂತು. 10ನೇ ಪದ ಯಾವುದಾಗಿರ್ತಪ್ಪ ಅಂದರೆ ಅದು 47 ಆಗಿರ್ತದ ಅನ್ನಂಗೆ. ಸಿಂಪಲ್ ಇರ್ತಕ್ಕಂಥ ಕ್ವಶನ್, ಭಾಳ ಈಸಿ ಆಗಿರ್ತಾವೆ ನೋಡ್ರಿ. 2 ಮಾರ್ಕ್ ಕ್ವಶನ್ ಅಂತೂ ಸಿಂಪಲ್ ಆಗಿರ್ತಾವೆ, 2 ಮಿನಿಟ್ಸ್ದಾಗೆ ಮಾಡ್ಬೋದು ಅದು, ಹೌದಾ?